ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 108. ಲೇಖಕರು ಕೈಸರ್ ಜಹಾ. ಅವರೆಲ್ಲರೂ ಅತ್ತ ಕಡೆ ಹೋದ ನಂತರ ಮತ್ತೆ ಬಾಗಿಲು ಮುಚ್ಚಿಕೊಂಡು ಚಾಂದಿನಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುವಳು. ನನ್ನ ಕೈಯಾರೆ ನಾನೇ ಜೀವನವನ್ನು ಹಾಳು ಮಾಡಿಕೊಂಡೆ. ನಿಜಕ್ಕೂ ನನ್ನ ಜೀವನ ತುಂಬ ಸುಂದರವಾಗಿತ್ತು. ನನ್ನ ಹಾಳಾದ ಬುದ್ಧಿಯಿಂದ, ನನ್ನ ಹಾಳಾದ ಹಠದಿಂದ ನಾನಾಗಿಯೇ ಜೀವನ ಹಾಳು ಮಾಡಿಕೊಂಡೆ ಎಂದು ಹೇಳುತ್ತಾ ಅತ್ತವಳು ತುಂಬ ಸಮಯದ ನಂತರ ಮುಖವನ್ನು ತೊಳೆದುಕೊಂಡು ಮತ್ತೆ ಮನೆಯ ಹಾಲಿಗೆ ಬರುವಳು. ಎಲ್ಲರೂ ಹಾಲಿನಲ್ಲಿ ಅವಳಿಗಾಗಿಯೇ ಕಾಯುತ್ತಾ ಕುಳಿತಿರುವುದನ್ನು ನೋಡಿದವಳು, ನೋಡಿ ಪ್ರತೀಕ್, ನೀವು ನನಗೆ ಡಿವೋರ್ಸ್ ಕೊಡಬೇಕು ಅಂತ ಇದ್ದರೆ ಕೊಡಿ, ನನಗೇನು ಬೇಜಾರಿಲ್ಲ. ಆದರೆ ಮಗು ನನ್ನ ಜೊತೆ ಇರುತ್ತೆ. ನನಗೆ ಮಗುವನ್ನು ಬಿಟ್ಟಿರುವ ಶಕ್ತಿ ಇಲ್ಲ. ನಾನು ಮಗುವನ್ನು ಬೇರೆ ಯಾರಿಗೂ ಕೊಡೋದಿಲ್ಲ ಎಂದಾಗ ಪ್ರತೀಕ್, ಅದು ಹೇಗೆ ಸಾಧ್ಯವಾಗುತ್ತೆ ಚಾಂದಿನಿ? ನೀನು ಅದ್ಯಾರೋ ನಿನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಜೊತೆ ಮದುವೆ ಆಗಬೇಕು ಅಂತ ಇದ್ದೀಯ. ನೀನು ಅವನನ್ನೇ ಮದುವೆಯಾಗು, ನಾನು ಬೇಡ ಅಂತ ಹೇಳೋದಿಲ್ಲ. ನಿಮ್ಮಿಬ್ಬರ ಜೀವನಕ್ಕೆ ನಾನು ಬರುವುದೇ ಇಲ್ಲ. ಆದರೆ ಮಗುವನ್ನು ಮಾತ್ರ ಕೇಳಬೇಡ. ಆ ಮಗುವಿನ ಅಪ್ಪ ನಾನು. ಮಗು ನನ್ನದು ಎಂದಾಗ ನಾನು ಯಾರ ಜೊತೆನೋ ಮದುವೆ ಆಗುತ್ತಾ ಇಲ್ಲ ಪ್ರತೀಕ್. ಇಡೀ ಜೀವನ ನಾನು ಮತ್ತು ನನ್ನ ಮಗು ಜೊತೆ ಇರುತ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಮಗುವನ್ನು ಕೊಡಲ್ಲ. ಹಾಗೆಯೇ ನಿಮಗೆ ಮಗು ಬೇಕೇ ಬೇಕು ಅಂದರೆ ಇದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ಎಂದು ಹೇಳಿದವಳು ತನ್ನ ತಂದೆ ತಾಯಿಯ ಕಡೆ ನೋಡಿ, ಡ್ಯಾಡಿ, ಸ್ವಲ್ಪ ದಿನ ನಾನು ನನ್ನ ಮಗು ಇದೇ ಮನೆಯಲ್ಲಿ ಇರುತ್ತೇವೆ. ನಾನು ಒಂದು ಕೆಲಸ ನೋಡಿಕೊಂಡು ಇಲ್ಲಿಂದ ಹೋಗುತ್ತೇನೆ ಎಂದಾಗ ಕಾವ್ಯ, ಎಲ್ಲಿಗೆ ಹೋಗುತ್ತೀಯ ಚಾಂದಿನಿ? ಕೆಲಸಕ್ಕೆ ಹೋಗುವಾಗ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತೀಯ? ಎಲ್ಲಿ ವಾಸ ಮಾಡುತ್ತೀಯ? ನೀನು ಕೆಲಸಕ್ಕೆ ಹೋದಾಗ ಮಗುವನ್ನು ಯಾರು ನೋಡಿಕೊಳ್ಳುತ್ತಾರೆ? ಎಲ್ಲರ ಜೊತೆಯಲ್ಲಿ ಇದ್ದುಕೊಂಡೇ ನಿನಗೆ ಒಂದು ಕಾಫಿ ಮಾಡಲು ಆಗೋದಿಲ್ಲ. ಹೀಗಿರುವಾಗ ನೀನು ಒಬ್ಬಳೇ ಇದ್ದುಕೊಂಡು ಮಗುವನ್ನು ನೋಡಿಕೊಂಡು ಅಡುಗೆ ಮನೆ ಕೆಲಸ ಎಲ್ಲವನ್ನೂ ನಿಭಾಯಿಸುವೆಯಾ? ನೀನು ತಿಳಿದುಕೊಂಡಂತೆ ಜೀವನ ಸುಲಭ ಅನ್ನಿಸುತ್ತಾ ನಿನಗೆ ಎನ್ನುವಾಗ, ಹಾಗಿದ್ದರೆ ಏನು ಮಾಡಲಿ ಕಾವ್ಯ? ಇವರು ಡಿವೋರ್ಸ್ ಕೊಟ್ಟ ಮೇಲೆ ಇಡೀ ಜೀವನ ಇಲ್ಲೇ ಇರು ಅಂತೀಯಾ ಎಂದಾಗ, ಅಲ್ಲ ಕಣೆ, ನೀನೇ ಅಲ್ವಾ ದೊಡ್ಡದಾಗಿ ಹೇಳಿದ್ದು, ಪ್ರತೀಕ್ನಿಂದ ಡಿವೋರ್ಸ್ ತಗೊಂಡು ಅದ್ಯಾರದೋ ಒಬ್ಬನ ಜೊತೆ ಮದುವೆ ಆಗುತ್ತೇನೆ, ನನಗೆ ಮಗು ಬೇಡ, ಆ ಮಗುವನ್ನು ನನ್ನಿಂದ ಸಾಕಲು ಸಾಧ್ಯವಿಲ್ಲ ಅಂತ. ಈಗ ಹೀಗೆ ಹೇಳಿದರೆ ಹೇಗೆ ಎಂದು ಕಾವ್ಯ ಕೇಳುವಳು. ಯಾಕೆ ಎಲ್ಲರೂ ಚುಚ್ಚಿ ಚುಚ್ಚಿ ಮಾತನಾಡುತ್ತಾ ಇದ್ದೀರಾ? ನಾನು ಯಾರನ್ನು ಮದುವೆ ಆಗ್ತಾ ಇಲ್ಲ. ನನಗೀಗ ನನ್ನ ಮಗು ಬೇಕು ಅಷ್ಟೇ ಸಾಕು. ನನ್ನ ಮಗುವಿನ ಮುಂದಿನ ಭವಿಷ್ಯವೇ ನನಗೆ ಮುಖ್ಯ. ಪದೇ ಪದೇ ಅದನ್ನೇ ಹೇಳಿ ನನಗೆ ಕಷ್ಟ ಕೊಡಬೇಡಿ. ಹೌದು, ಹೇಳಿದ್ದೆ ನಾನು ಮದುವೆ ಆಗುತ್ತೇನೆ ಅಂತ. ಆಗ ನನ್ನ ಬುದ್ಧಿ ಸರಿ ಇರಲಿಲ್ಲ. ನನಗೆ ಹಠ ತಲೆಯಲ್ಲಿ ತುಂಬಿತ್ತು. ಆದರೆ ಈಗ ನನ್ನನ್ನು ನಾನು ತುಂಬ ತಿದ್ದಿಕೊಂಡಿದ್ದೇನೆ. ನನಗೆ ನನ್ನ ಮಗು ಬೇಕು ಅಷ್ಟೆ. ಅವಳನ್ನು ನೋಡಿಕೊಂಡು ಜೀವನ ಪೂರ್ತಿ ಹಾಗೆಯೇ ಇದ್ದು ಬಿಡುತ್ತೇನೆ. ನೋಡಿ ಪ್ರತೀಕ್, ನನ್ನ ಮಗಳನ್ನು ನನ್ನಿಂದ ದೂರ ಮಾಡಬೇಡಿ. ಹಾಗೇನಾದರೂ ದೂರ ಮಾಡಿದರೆ ನಾನೇ ಸುಮ್ಮನೆ ಇರೋದಿಲ್ಲ ಎಂದಾಗ ನಸುನಕ್ಕವನು, ಅಂದರೆ ನೀನು ಬೇಕು ಎಂದಾಗ ಮಗು ನಿನಗೆ ಕೊಡಬೇಕು. ನಿನಗೆ ಮಗು ಬೇಡ ಅಂತ ಹೇಳಿದಾಗ ನಾವು ಇಟ್ಟುಕೊಳ್ಳಬೇಕು. ಈಗ ನೀನು ಕೇಳಿದೆ ಅಂತ ನಾವು ಮಗುವನ್ನು ನಿನಗೆ ಕೊಟ್ಟೆವು ಅಂತ ತಿಳಿದುಕೋ. ಆಮೇಲೆ 1 ವರ್ಷ ಆದ ಮೇಲೆ ಹೇಳ್ತೀಯಾ, ನನಗೆ ಮಗು ಬೇಡ, ಬೇರೆ ಯಾರೋ ಸಿಕ್ಕಿದ್ದಾರೆ ಅಂತ. ಆಗ ನಾವೇನು ಮಾಡಬೇಕು?
ಆಮೇಲೆ ಮಗುವನ್ನು ಸಾಕೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ನಾನು ಇನ್ನೊಂದು ಮದುವೆ ಆಗುತ್ತೇನೆ ಅಂತ ಹೇಳಿದರೆ ನಾನು ಏನು ಮಾಡಬೇಕು ಚಾಂದಿನಿ? ಈಗಾಗಲೇ ಇದನ್ನೆಲ್ಲ ನಾನು ಚೆನ್ನಾಗಿ ಅರಿತಿದ್ದೇನೆ. ನನಗೆ ನಿನ್ನನ್ನು ಹೇಗೆ ನಂಬಲು ಸಾಧ್ಯ? ಯಾವುದೇ ಕಾರಣಕ್ಕೂ ನೀನು ಒಂದು ರೀತಿಯ ತೀರ್ಮಾನದಲ್ಲಿ ನಿಲ್ಲೋದಿಲ್ಲ. ಪುನಃ ಮಗು ಬೇಡ ಎಂದು ಹೇಳಿದರೆ ನಾನೇನು ಮಾಡಬೇಕು ಎಂದು ಕಟುವಾಗಿ ಕೇಳಿದಾಗ ಜೋರಾಗಿ, ಯಾಕೆ ಪ್ರತೀಕ್, ಯಾಕೆ ಈ ರೀತಿ ಮಾತನಾಡಿ ಹಿಂಸೆ ಕೊಡುತ್ತಾ ಇದ್ದೀರಾ? ಯಾಕೆ? ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನಗೆ ಮಗು ಬೇಕು, ಅವಳನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಪ್ಲೀಸ್ ಎಂದು ಅಳುತ್ತಾ ಹೇಳಿದಾಗ, ನನಗೂ ಮಗು ಬೇಕು ಚಾಂದಿನಿ, ನನಗೂ ಕೂಡ ಅವಳನ್ನು ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ. ಕಣ್ಣೀರು ಒರೆಸುತ್ತಾ ಹೇಳುವನು. ನನ್ನ ಎಲ್ಲ ಬೇಸರ ದುಃಖವನ್ನು ಮರೆತು ಜೀವಿಸುತ್ತಿರುವುದೇ ನನ್ನ ಮಗಳಿಗಾಗಿ. ಅವಳನ್ನು ಬಿಟ್ಟು ಬದುಕಲು ನನ್ನಿಂದ ಸಾಧ್ಯವಿಲ್ಲ. ನನ್ನ ಮಗುವನ್ನು ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎನ್ನುವಾಗ, ಹಾಗಿದ್ದರೆ ಒಂದು ಕೆಲಸ ಮಾಡಿ ಪ್ರತೀಕ್, ನೀವು ಇನ್ನೊಂದು ಮದುವೆಯಾಗಿ. ನಾನು ಬೇಡ ಅಂತ ಹೇಳೋದಿಲ್ಲ, ನನ್ನ ಮಗುವಿನ ಜೊತೆ ಇರೋದಕ್ಕೆ ಬಿಡಿ ಸಾಕು. ನಾನು ನಿಮ್ಮ ಹೆಂಡತಿಯಾಗಿ ಅಲ್ಲ, ನಿಮ್ಮ ಮಗುವಿನ ತಾಯಿಯಾಗಿ ಇರುತ್ತೇನೆ ಎಂದಾಗ, ಹಾಗಿದ್ದರೆ ಡಿವೋರ್ಸ್ ಕೊಡೋದಕ್ಕೆ ಆಗೋದಿಲ್ಲ. ಡಿವೋರ್ಸ್ ಕೊಡದೆ ನಾನು ಎರಡನೇ ಮದುವೆ ಆಗೋದಕ್ಕೆ ನೀನು ತೊಂದರೆ ಕೊಟ್ಟರೆ ಎಂದಾಗ, ಯಾವ ಪೇಪರ್ನಲ್ಲಿ ಬೇಕಾದರೂ ಬರೆಸಿಕೊಳ್ಳಿ, ನಾನು ಸಹಿ ಹಾಕಲು ತಯಾರಿದ್ದೇನೆ. ನಾನು ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಎಂದು ಹೇಳಿದಾಗ ಸಂಗೀತ, ಏನು ಮಾತು ಅಂತ ಆಡ್ತಾ ಇದೀಯ ಚಾಂದಿನಿ? ನಿನಗೆ ಗಂಡ ಬೇಡ, ಮಗು ಬೇಕಾ? ಜೀವನ ಪೂರ್ತಿ ಅದೇ ಮನೆಯಲ್ಲಿ ಗಂಡ ಇದ್ದೂ ಕೂಡ ಇಲ್ಲದೆ ಇರುವ ಹಾಗೆ ಬದುಕುತ್ತೀಯಾ? ನೋಡು ಚಾಂದಿನಿ, ಡಿವೋರ್ಸ್ ತಗೋ, ಇನ್ನೊಂದು ಮದುವೆಯಾಗು, ನಂತರ ಮಗುನೂ ಆಗುತ್ತೆ ಎಂದಾಗ ಜೋರಾಗಿ ಮಮ್ಮಿ ಎಂದವಳು, ಏನು ಮಾತು ಅಂತ ಆಡ್ತಾ ಇದ್ದೀರಾ ಮಮ್ಮಿ? ನೀವು ಈ ರೀತಿ ಹೇಳ್ತಾ ಇದ್ದೀರಾ? ನಿಮಗೆ ಈ ರೀತಿಯೆಲ್ಲ ಹೇಳಲು ಮನಸ್ಸಾದರೂ ಹೇಗೆ ಬಂತು? ನನ್ನ ಜೀವನ ಸರಿ ಹೋಗಲಿ ಅಂತ ಬುದ್ಧಿ ಹೇಳಿದಾಗ ನಾನು ಕೇಳಲಿಲ್ಲ. ಹೌದು, ಒಪ್ಪಿಕೊಳ್ಳುತ್ತೇನೆ, ನಾನು ಆಗ ತುಂಬ ಹಠಮಾರಿಯಾಗಿದ್ದೆ. ಈಗ ನೀವೇ ನನ್ನ ಜೀವನ ಹಾಳಾಗಲಿ ಅಂತ ಬಯಸುತ್ತಿದ್ದೀರಾ ಎಂದಾಗ, ನೀನು ಕೇಳಿದ್ದನ್ನು ನಾವು ಕೊಡ್ತಾ ಇರೋದು. ನಿನಗೆ ಸಂಬಂಧಗಳಿಂದ, ಜನರಿಂದ, ಜವಾಬ್ದಾರಿಯಿಂದ, ಎಲ್ಲರ ಪ್ರೀತಿಯಿಂದ ಮುಕ್ತಿ ಬೇಕು, ಅದನ್ನೇ ಕೊಡುತ್ತಾ ಇದ್ದೇವೆ. ಆದರೆ ನೀನು ಬೇಡ ಅಂತ ಹೇಳುತ್ತಿದ್ದೀಯ ಅಷ್ಟೆ ಎನ್ನುವಾಗ, ನಾನು ಹೇಗೆ ಹೇಳಲಿ ನಿಮಗೆಲ್ಲ? ಕಾವ್ಯ, ನೀನಾದರೂ ಹೇಳೆ ಎಂದಾಗ, ನೀನು ಈ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನ ಮಗುವಿಗೋಸ್ಕರ ಜೀವನ ಪೂರ್ತಿ ಅದೇ ಮನೆಯಲ್ಲಿ ಗಂಡ ಇದ್ದೂ ಕೂಡ ಇಲ್ಲದೇ ಇರುವ ಹಾಗೆ ಇರುತ್ತೀಯಾ? ಪ್ರತೀಕ್ ಇನ್ನೊಂದು ಮದುವೆಗೆ ಏನು ತೊಂದರೆ ಮಾಡಲ್ಲ ತಾನೆ? ಅವನ ಎರಡನೇ ಹೆಂಡತಿಯಾಗಿ ಬರುವವಳನ್ನು ನೀನು ತೊಂದರೆ ಕೊಡದೆ ಬಿಡುತ್ತೀಯಾ ಎಂದಾಗ, ಇಲ್ಲ, ಏನು ತೊಂದರೆ ಕೊಡೋದಿಲ್ಲ ಎಂದಾಗ ಪ್ರತೀಕ್, ಕೊನೆ ಪ್ರಶ್ನೆ ಚಾಂದಿನಿ, ನಿನಗೆ ಮಗು ಮಾತ್ರ ಬೇಕಾ? ಬೇರೆ ಯಾವುದೇ ಸಂಬಂಧಗಳು ಬೇಡವಾ ಎಂದು ಕೇಳಿದಾಗ, ಎಲ್ಲ ಸಂಬಂಧಗಳನ್ನು ನಾನು ಯಾವತ್ತೂ ದೂರ ಮಾಡಿಕೊಂಡು ಬಿಟ್ಟಿದ್ದೇನೆ. ಮಗುವಿಗೋಸ್ಕರ ಎಲ್ಲ ಜೊತೆಯಲ್ಲಿ ಇದ್ದರೂ ಇದ್ದಾರೆ ಅಷ್ಟೆ ಎಂದಾಗ, ಹೌದಾ? ಹಾಗಿದ್ದರೆ ಈಗಲೂ ಮಮ್ಮಿ ನಿನಗೆ ಇಷ್ಟ ಅಂತ ಏನೇನು ತಿಂಡಿ ತಿನಿಸು ಬೇಕೋ ಅದನ್ನು ಮಾಡಿ ತರುತ್ತಾರೆ. ಹಾಗೆಯೇ ಕಾವ್ಯ, ನೀನು ಹೇಗಿದ್ದೀಯಾ ಅಂತ ಆಗಾಗ ಬಂದು ನೋಡಿಕೊಂಡು ಹೋಗುತ್ತಾರೆ. ಇಲ್ಲಿಯೇ ನಿಮ್ಮ ಮಮ್ಮಿ ಡ್ಯಾಡಿ ಮಹಾರಾಣಿಯಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ. ಇನ್ನು ನಾನು ಬರೀ ಮಗುವಿಗೋಸ್ಕರ ಬರ್ತೀನಿ ಅಲ್ಲವೇ ಎಂದು ಪ್ರತೀಕ್ ಕೇಳಿದಾಗ, ಏನು ಹೇಳದೆ ಮೌನವಾಗಿ ನಿಂತಾಗ ಪ್ರತೀಕ್, ಸರಿ ಬಿಡು, ನಿನಗೆ ಯಾವುದೇ ಸಂಬಂಧಗಳು ಬೇಡ ಎಂದರೆ ನಿನಗೆ ಏನು ಗೊತ್ತು ಸಂಬಂಧಗಳ ಬೆಲೆ ಎನ್ನುವನು. ಹೌದು, ನನಗೆ ಗೊತ್ತಿಲ್ಲ ಪ್ರತೀಕ್, ಗೊತ್ತಿಲ್ಲ.
ಅದಕ್ಕೆ ಅಲ್ವಾ ನಿಮ್ಮೆಲ್ಲರ ಜೊತೆ ಬೆರೆತು ಮೊದಲಿನ ಚಾಂದಿನಿಯನ್ನು ಸಾಯಿಸಿ ಹೊಸ ರೂಪ ತಾಳಿದ್ದು. ಹಠಮಾರಿ ಚಾಂದಿನಿ ಯಾವತ್ತೋ ಮಣ್ಣಾಗಿದ್ದಾಳೆ. ಆದರೂ ನೀವೆಲ್ಲ ಯಾರೂ ಕೂಡ ನನ್ನನ್ನು ನಂಬುತ್ತಿಲ್ಲ. ನಾನು ಮಾಡಿರುವ ಕೆಲಸಗಳಿಗೆ ನೀವು ನನ್ನನ್ನು ನಂಬುವುದು ಕಷ್ಟನೇ. ಅಷ್ಟು ಬೇಗ ಯಾರಿಂದಲೂ ನಂಬಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲರ ಮನಸ್ಸನ್ನು ಘಾಸಿ ಮಾಡಿಬಿಟ್ಟಿದ್ದೇನೆ. ನನ್ನ ಮೇಲೆ ನಂಬಿಕೆ ಮಾಡಬೇಡಿ, ನನಗೆ ಬೇಜಾರಿಲ್ಲ. ಆದರೆ ನನಗೆ ನನ್ನ ಮಗುವನ್ನು ಕೊಟ್ಟುಬಿಡಿ ಎಂದು ಹೇಳಿದಾಗ ಪ್ರತೀಕ್ ಒಂದೇ ಒಂದು ಸಲ ನನಗೆ ಮಗುವಿನ ಜೊತೆ ಗಂಡನು ಬೇಕು ಅಂತ ಹೇಳುತ್ತೀಯಾ ಎಂದು ಕಾಯುತ್ತಿದ್ದೆ. ಆದರೆ ನೀನು ಛೆ, ನೀನೆಲ್ಲ ಒಬ್ಬ ಹೆಣ್ಣ ಎಂದಷ್ಟೇ ಹೇಳಿದವನು ಬೇಸರದಿಂದ ರೂಮಿಗೆ ಹೋಗುವನು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.